ಮಾಡಿದ್ದಾರೆ. ಓಕೆ ಅಮ್ಮ. ಇದು ನಮ್ಮ ಮನೆಯವ್ರಿಗೆ ದುಡ್ಡು 2 ಲಕ್ಷ ರೂಪಾಯಿ ಗಂಟ ಅಡ್ಜಸ್ಟ್ ಆಯ್ತು ಹಾಸ್ಪಿಟ್ಲ್ ಅಲ್ಲಿ. 2 ಲಕ್ಷ ದುಡ್ಡು ಅಡ್ಜಸ್ಟ್ ಆಯ್ತು. ನಾನು ಬೇಡ್ಕೊಂಡೆ ಹೋದೆ, ರಾಯರು ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, ನೀವೇ ನನ್ಗೆ ದಾರಿ ತೋರಿಸ್ಬೇಕು ಅಂತ ಬೇಡ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಅವರು ಒಬ್ರು ಆಯುಷ್ಮಾನ್ ಕಾರ್ಡ್ ಇದ್ ಮಾಡಿಸ್ಕೊಡ್ತೀವಿ ಬನ್ನಿ ಅಂತ ಕರ್ಕೊಂಡೋದ್ರು. ಅಲ್ಲಿ 1,20,000 ಫ್ರೀ ಆಯ್ತು. ಪುನಃ ಅಲ್ಲಿಂದ ಇಲ್ಲಿ ನಮ್ಮ ರಿಲೇಷನ್ ಅವರೆಲ್ಲ ಸ್ವಲ್ಪ ದುಡ್ಡು ಹೆಲ್ಪ್ ಮಾಡಿದ್ರು. ಆಮೇಲೆ ಅಲ್ಲಿ ಬರೋವಾಗ ಇನ್ನ 40,000 ರೂಪಾಯಿ ನಾನ್ ಕಟ್ಬೇಕಿತ್ತು. ಅದು ನಾನು ರಾಯರ್ಗೆ ನನ್ ಮಗ ಬೇಡ್ಕೊಂತ ಇದೀವಿ, ರಾಯರೇ 1 ರೂಪಾಯಿನೂ ಕಟ್ತೀರಾ ನೀವು ಕಳಿಸ್ಬೇಕು ಮನೆಗೆ ಅಂತ. ಅವಾಗ ಬೇಡ್ಕೊಂತ ಇದ್ರೆ ಅವು ಇದು ಡಿಸ್ಚಾರ್ಜ್ ಮಾಡಿದ್ರು ಬೆಳಿಗ್ಗೆಗೆ. ಡಿಸ್ಚಾರ್ಜ್ ಮಾಡುವಾಗ ದುಡ್ಡು ಕಟ್ಟಕ್ ಹೋದ್ವಿ ನನ್ ಮಗ. ಹೋದ್ರೆ ಅವರು ಊಟಕ್ಕೆ ಹೋಗಿದ್ರು. ಊಟಕ್ಕೆ ಹೋಗಿದ್ರೆ ಸರಿ ಒಂದ್ ಅವರ್ ಕುತ್ಕೊಳ್ಳಿ ಅಂದ್ರು. ನಾವ್ 1 ಅವರ್ ಕೂತಿದ್ವಿ. ಪುನಃ 1 ಅವರ್ ಆದ್ಮೇಲೆ ಪುನಃ ಹೋಗಿ ಕೇಳಿದ್ವಿ, ಅವರು ಇಲ್ಲ ಅವ್ರು ಬರಲ್ಲ ಅಂತೆ ಫೋನ್ ಮಾಡಿದೀವಿ, 1 ರೂಪಾಯಿನೂ ಕಟ್ಟಿಸ್ಕೋಬೇಡಿ ಅಂತ ಹೇಳಿದ್ದಾರೆ, ನೀವು ಹಂಗೆ ಹೋಗಿ ಅಂದ್ರು. ಅಲ್ಲಿ ಅಷ್ಟು ರಾಯರು ನನಗ್ ಪವಾಡ ಮಾಡಿದ್ರು. ಅಲ್ಲಿ ಅದು 1,25,000 2 ಲಕ್ಷ ಬಿಲ್ ಆಗಿತ್ತು ಅಂತ ಹೇಳಿದ್ರಲ್ಲ? 2 ಲಕ್ಷ ಬಿಲ್ ಆಗಿತ್ತು. 2 ಲಕ್ಷದಲ್ಲಿ ನಾನು ಕಟ್ಟಿದ್ದೆ ಒಂದ್ 30-40 ಸಾವಿರ ಇರ್ಬೋದು, ಮಿಕ್ಕಿದೆಲ್ಲ ಅಲ್ಲೇ ನಂಗೆ ಇದಾಯ್ತಣ್ಣ. ಅಲ್ಲೇ ಫ್ರೀ ಆಯ್ತು. ಡಿಸ್ಚಾರ್ಜ್ ಆಗೋ ಟೈಮ್ ಅಲ್ಲಿ ಮತ್ತೆ ನಿಮಗೆ ಅಮೌಂಟ್ ಕೇಳಿದ್ರು, ಎಷ್ಟು? 40,000 ರೂಪಾಯಿ ಕೇಳಿದ್ರು. ಆ 40,000 ರೂಪಾಯಿಯಲ್ಲೂ 1 ರೂಪಾಯಿ ದುಡ್ಡು ಕಟ್ಲಿಲ್ಲ ನೀವು? ಕಟ್ಲಿಲ್ಲ ಅಣ್ಣ, 1 ರೂಪಾಯಿ ಕಟ್ಲಿಲ್ಲ ನಾನು. ರಾಯರಲ್ಲಿ ಏನಂತ ಕೇಳ್ಕೊಂಡಿದ್ರಿ ನೀವು? ರಾಯರು ಕೇಳ್ಕೊಂಡಿದ್ವಿ, ಅಣ್ಣ ಇದು ರಾಯರೇ ನೀವು 1 ರೂಪಾಯಿ ನಮ್ಗೆ ಕಟ್ಟಿಸ್ಕೊಳ್ದೆ ಇದ್ದಂಗೆ ನೀವು ಕಳಿಸ್ಬೇಕು, ನಾನು ನನ್ ಮಗ ಇಬ್ರು ಬೇಡ್ಕೊಂತ ಇದೀವಿ ರಾತ್ರಿಯಿಂದಾನು. ಅದ್ ನೋಡ್ರೆ ಅವ್ರು 1 ರೂಪಾಯಿ ಕಟ್ಟಿಸ್ಕೊಳ್ಳಿಲ್ಲ, ಹಂಗೆ ಕಳ್ಸೂರು ನಮ್ಗೆ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಮತ್ತೆ ಮಿಷನ್ಗಳು ಅದೇ ದುಡ್ಡಿಗೆ ನನ್ ಮಗ ಮನೇಲಿ 1 ವರ್ಷ ಆಕ್ಸಿಜನ್ ಹಾಕಿದ್ವಿ. ಮಿಷನ್ ತಗೊಬಂದ ಅದೇ ದುಡ್ಡಿಗೆ, ಸಿಲಿಂಡರ್ ಮಿಷನ್ ಎಲ್ಲ ಅದು ಬಾಡಿಗೆಗಳು ತಂದಿದ್ದ. ಆಮೇಲೆ ಅದೇ ದುಡ್ಡಿಗೆ 2 ಹೊಸ ಮಿಷನ್ ತಗೊಬಂದ. ಆಮೇಲೆ ಇನ್ನೊಂದ್ ಮಿಷನ್ ಬೇಕಿತ್ತು ನನ್ಗೆ. ಅವಾಗ ನಾನು ರಾಯರಿಗೆ ಬೇಡ್ಕೊಂಡೆ, ರಾಯರೇ ಇದಕ್ ಬೇರೆ 5,000-6,000 ಕಟ್ಬೇಕಲ್ಲ ರಾಯರೇ, ಏನ್ ಮಾಡ್ಲಿ? ನಾನ್ ನೋಡಿದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಟೀ ತಗೊಂಡ್ ಹೋಗ್ತೀನಿ, ಅಂಗಡಿ ಚಿಕ್ಕದಾಗ ಅಂಗಡಿ ಇಟ್ಕೋತೀವಿ, ಇಷ್ಟೆಲ್ಲ ಕಷ್ಟಪಟ್ಟು ಹೆಂಗ್ ರಾಯರೇ ನೋಡ್ಕೊಳ್ಳೋದು ಅಂದೆ. ನನ್ ಚಿಕ್ಕ ಮಗನ ಆಫೀಸಲ್ಲಿ 1 ಮಿಷನ್ ಕೊಟ್ಟು ಕಳ್ಸಿದ್ರು ಅವತ್ತೇ. ಇನ್ನೂ ಇದೆ ಮಿಷನ್, ಹೊಸ ಮಿಷನ್ ಕೊಟ್ಟು ಕಳ್ಸಿದ್ರು, ನಿಮ್ಮ ಅಪ್ಪಂಗ ಆಗುತ್ತೆ ತಗೊಂಡೋಗಿ ಅಂತ. ಆಕ್ಸಿಜನ್ ಮಿಷನ್ 30,000 ರೂಪಾಯಿ ಮಿಷನ್ ಕೊಟ್ಟು ಕಳ್ಸಿದ್ರು. ಅಂದ್ರೆ ಅದನ್ನ ದುಡ್ಡು ಕೊಟ್ಟೊಳಕ್ಕೆ ಎಷ್ಟಾಗತ್ತೆ ಅಂತ ಹೇಳಿದ್ರೆ? 30-40 ಸಾವಿರ ಆಗುತ್ತೆ ಅಣ್ಣ. 30-40 ಸಾವಿರ ಆಗುತ್ತೆ. ಅದು ಯಜಮಾನ್ರಿಗೆ ಬೇಕಾಗಿತ್ತು, ಆದ್ರೆ ಫ್ರೀ ಆಗಿ ಕೊಟ್ಟಿದ್ದಾರೆ, ಫ್ರೀ ಆಗಿ ಕೊಟ್ಟು ಕಳ್ಸಿದ್ದಾರೆ. ಫ್ರೀ ಆಗಿ ಕೊಟ್ಟು ನಾನ್ ಬೇಡ್ಕೊಂಡೆ, ರಾಯರೇ ಹೆಂಗ್ ರಾಯರೇ ಇದನ್ನೆಲ್ಲ ಕಟ್ಲಿ, ತಿಂಗಳಿಗೆ ಅವ್ರಿಗೆ 15-20 ಸಾವಿರ ರೂಪಾಯಿ ಮೆಡಿಸಿನ್ ಬೇಕಿತ್ತು ಮನೇಲಿ. ಇದು ಕರೆಂಟ್ ಬಿಲ್ಲೇ 3,500 ಬರ್ತಾ ಇತ್ತು. ಎಲ್ಲ ನಾನು ಹೆಂಗ್ ರಾಯರೇ ಮಾಡೋದು, ನಿಮ್ಗ್ ಗೊತ್ತು ನನ್ ಕಷ್ಟ ಏನು ಅಂತ, ನೀವೇ ನನಗ್ ದಾರಿ ತೋರಿಸ್ಬೇಕು ಅಂದಾಗ ನಮ್ ಚಿಕ್ಕ ಮಗ ಬಂದಿ ಸಾಯಂಕಾಲ, ಅಮ್ಮ 1 ಮಿಷನ್ ಕೊಡ್ತಾರಂತೆ ತಗೋಬರ್ಲಾ ಅಂತ ಅವ್ರು ಓನರೇ ಕರ್ದಿ ಕೊಟ್ಟಿದ್ದಾರೆ. ನೋಡಮ್ಮ, ಅದು ಫ್ರೀ ಆಗಿ ಬಂತು. 30-40 ಫ್ರೀ ಆಗಿ ಬಂತಣ್ಣ. ಫ್ರೀ ಆಗಿ ಇವೆಲ್ಲ ರಾಯರ್ ಮೈ ತುಂಬಾ ಪವಾಡ ಮಾಡ್ತಾರೆ ಅಣ್ಣ. ರಾಯರ್ ತುಂಬಾ ಪವಾಡ. ಅವ್ರ ಪಾದ ಹಿಡ್ದಿಲ್ಲ ಅಂದ್ರೆ ಇಷ್ಟೊಂದ್ ಬದುಕೂ ಇರ್ತಾ ಇರ್ಲಿಲ್ಲ ಬಿಡಿ. ಅವ್ರು ಕರ್ಸ್ಕೊಳಕ್ಕೂ ನನ್ಗೇನೆ ಹಂಗೆ ಇದ್ ಮಾಡ್ತಾ ಇದ್ರು ನೋಡ್ರಿ. ನಮ್ ಫ್ರೆಂಡ್ ಒಬ್ರು ಬಂದ್ ಹೇಳಿದ್ರು, ನೀನ್ ರಾಯರ್ ಮರ್ತಿದ್ಯಾ ಕಣೆ, ಅದಕ್ಕೆ ಇಷ್ಟ ಕಷ್ಟ ನಿನ್ಗೆ ಅಂತ ಹೇಳಿದ್ರು. ಆದ್ರೂ ನನ್ಗೆ ಜ್ಞಾನನೇ ಬಂದಿಲ್ಲ. ನಾನು ಎಲ್ಲೆಲ್ಲೋ ದೇವ್ರ ಕೇಳಕ್ ಹೋಗೋದು, ಎಲ್ಲೋ ಶಾಸ್ತ್ರ ಕೇಳಕ್ ಹೋಗೋದು, ಚರ್ಚ್ಗೆಲ್ಲ ಹೋಗಿದ್ದೀನಿ ಅಣ್ಣ. ಅಷ್ಟು ಕಷ್ಟ ಪಟ್ಬಿಟ್ಟಿದೀನಿ ನಾನು 7 ವರ್ಷದಲ್ಲಿ. ನಮ್ ಊರವ್ರೆಲ್ಲ ಹೇಳ್ತಾರೆ, ನೀನ್ ಇಷ್ಟ ಕಷ್ಟ ಅದ್ ಹೆಂಗ್ ಪಟ್ಟೆ ತಾಯಿ, ನಮ್ ಕೈಲಂತೂ ಪಡಕ್ ಆಗ್ತಾ ಇಲ್ಲ. ತಿಂಗ್ಳಿಗೆ ಒಬ್ಬೊಬ್ರಿಗೆ 2 ತಿಂಗ್ಳಿಗೆ ಒಬ್ಬೊಬ್ರು ಅಣ್ಣ ಈ ತರ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು. ಯಾವಾಗ ನಿಮ್ಗೆಲ್ಲ ಸರಿ ಹೋಯ್ತು? ಎಲ್ಲಾ ಸರಿ ಹೋಗ್ತಾ ಇದೆ ಅಣ್ಣ, ಎಲ್ಲಾ ಸುಧಾರ್ಸ್ಕೊ ಬಂದಿದಾರ ರಾಯರು. ಅದೇ ಇನ್ನೊಂದ್ ಸ್ವಲ್ಪ ಹುಡ್ಗ, ಅದೇ ಇರೋರಿಬ್ರು ಮಕ್ಳೇ ಸ್ವಾಮಿ ನನ್ಗೆ, ಅವ್ರೇ ಆಸ್ತಿ. ನೀನ್ ಅವ್ರ ತಂದೆ ತಾಯಿ ಆಗಿ ನೀನ್ ಕಾಪಾಡ್ಬೇಕು ಅಂತ ರಾಯರ್ನ ಬೇಡ್ಕೊತಾ ಇದೀನಿ ಅಣ್ಣ ನಾನು. ಈಗ 27ನೇ ತಾರೀಕು ಮಂತ್ರಾಲಯಕ್ಕೆ ಹೋಯ್ತಾ ಇದೀವಿ. ಮೊನ್ನೆನೂ ಹೋಗ್ ಬಂದ್ವಿ, 2 ತಿಂಗಳಾಯ್ತು. ಸನ್ನಿಧಾನಕ್ಕೆ ಹೋಗೋದೇ ನಮ್ಗೊಂದು ಆನಂದ. ಅಲ್ಲಮ್ಮ ನೋಡಿ, ಎಷ್ಟು ಇದು ದೊಡ್ಡ ಮಹಿಮೆ ಅಮ್ಮ. 2 ಲಕ್ಷ ದುಡ್ಡು ಆಗಿರೋದನ್ನು ಹಾಸ್ಪಿಟಲ್ ಅಲ್ಲಿ 1 ರೂಪಾಯಿ ದುಡ್ಡಿಂದ ನೀವ್ ಕೇಳ್ಕೊಂಡ್ರಿ ರಾಯರಲ್ಲಿ. 1 ರೂಪಾಯಿ ದುಡ್ಡಿಲ್ಲ ನಿಮ್ಮ ಯಜಮಾನರನ್ನ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ದಾರೆ. ನಮ್ ತಮ್ಮ ಅವ್ರಿಗೂ ತುಂಬಾ ಕಷ್ಟ ಆಯ್ತಣ್ಣ. ಅವ್ರಿಗೂ ಅಷ್ಟೇ ರಾಯರ್ ಮಠಕ್ಕೆ ಕರ್ಕೊಂಡೋಗಿ ಬನ್ನಿ ನೀವು ಅವರು ತುಂಬಾ ದುಡ್ಡು ಕಳೆದ್ರು, ಆ ಮಾಟ ಮಂತ್ರ ಅದು ಇದು ಅಂದ್ಕೊಂಡು ಬರ್ರಿ ನೀವು ರಾಯರ್ ಪಾದ ಹಿಡೀರಿ, ನಿಮ್ ಕಷ್ಟ ಎಲ್ಲ ದೂರ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿ ರಾಯರ್
ಪಾದ ಹಿಡಿದ್ಮೇಲೆ ಅವ್ರಿಗೆ ಎಷ್ಟೋ ಕಷ್ಟ ದೂರ ಆಯ್ತು ಅಣ್ಣ. ಓಹೋ ಹೋ. ಅವ್ರಿಗೂ ಕಷ್ಟ ದೂರ ಆಯ್ತು. ನಾನ್ ಸಿಕ್ತವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಅಣ್ಣ, ರಾಯರ್ ಪಾದ ನಾನು ಹಿಡೀರಿ. ಯಾಕೆ ಹೇಳ್ತೀನಂದ್ರೆ ತಾಯಿ ಮಾತು, ರಾಯರು ಒಂದು ಮಾತನ್ನು ತಗೊಂಡ್ಬಿಟ್ಟಿದ್ದಾರೆ ದೇವ್ರ ಹತ್ರ. ಗುರುದೇವ, ನಾನು ಈ ಭಕ್ತಾದಿಗಳು ಈ ಮಕ್ಕಳು ನನ್ನ ನಂಬಿಕೊಂಡು ಕುತ್ಕೊಂಡಿದ್ದಾರೆ, ಇವ್ರು ಎಲ್ಲರ ಬಾಯಲ್ಲೂ ನಿಮ್ಮ ಹೆಸರು, ನಿಮ್ಮ ಹೆಸರನ್ನು ಹೇಳಿ ನಾನು ಇವ್ರನ್ನ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ. ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಯಾರು ಕಷ್ಟ ಅಂತ ಬರುತ್ತಾರೆ ಅವ್ರಿಗೆ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ. ಹೌದಣ್ಣ, ಅವರು ನಮಗೋಸ್ಕರನೇ ಜನ್ಮ ಎತ್ತವ್ರೆ. ಎಷ್ಟು ಕಷ್ಟಪಟ್ಟವ್ರ ಅವ್ರ ಜೀವನದಲ್ಲಿ. ಅವ್ರ ಜೀವನ ಕಷ್ಟ ನೆನ್ಸ್ಕೊಂಡ್ರೆ ನಮ್ದೇನು ಅಲ್ಲ ಅನ್ನೋ ಹೇಳ್ಬೇಕು ಅಂದ್ರೆ. ಹೌದಮ್ಮ, ಅವ್ರ ಉಪವಾಸ ಇದ್ದಿ ಅವ್ರ ಮಕ್ಳಿಗ್ ಮಗಿಗ್ ಬಟ್ಟೆ ಇಲ್ಲದೆ ನಮ್ಗೋಸ್ಕರ ಎಷ್ಟು ತ್ಯಾಗ ಮಾಡೋರು ಅವ್ರು. ಹೌದಮ್ಮ, ಅದಕ್ಕೋಸ್ಕರ ಅವ್ರು ಏನ್ ಹೇಳಿದ್ರು, ಇವರೆಲ್ಲರೂ ನಮ್ಮನ್ನ ನಂಬಿದ್ದಾರೆ, ನಮ್ಮನ್ನು ನಂಬಿಕೊಂಡು ಕುತ್ಕೊಂಡಿದ್ದಾರೆ, ಇವರೆಲ್ಲರ ಬಾಯಲು ನಿಮ್ಮ ಹೆಸರನ್ನು ಕೂಗಿ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತಿಗೆ ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಜೀವಂತವಾಗಿ ಕುಳಿತಿದ್ದಾರಲ್ವಾ, ಎಲ್ಲ ಪ್ರತಿಯೊಬ್ಬರಿಗೂ ಪವಾಡನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರದು ಅಂತ ಹೇಳಿ ಎಲ್ಲ ಪ್ರತಿಯೊಂದು ಈ ನಮ್ಮ ಜಯನಗರಲ್ಲಿರ್ತಕ್ಕಂಥ ಮಠದಲ್ಲಿ, ರಾಯರ ಮಠದಲ್ಲಿ 4,000 to 5,000 ಜನ ಭಕ್ತಾದಿಗಳು ಇವತ್ತಿಗೂ ಅನ್ನ ಪ್ರಸಾದವನ್ನು ಸ್ವೀಕರಿಸೋಣ ಬರ್ತಾರಣ್ಣ. ಅಲ್ಲೂ ಅಷ್ಟೇ ವನ್ನಗ್ನಟ್ಟಿ ಅಲ್ಲೂ ಬರ್ತಾರಣ್ಣ, ತುಂಬಾ ಜನ ಬರ್ತಾರೆ. ಮಂತ್ರಾಲಯದಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಯಾರಿಗೂ ಅನ್ನದ ಕೊರತೆ ಆಗಿಲ್ಲ ಇವತ್ತಿಗೂ. ಹೌದೌದೌದು, ನಾವ್ 3 ತಿಂಗಳಿಗೆ 2 ತಿಂಗಳಿಗೆ ಜ್ಞಾನ ಬಂದಾಗ ಹೋಗ್ಬಿಡ್ತೀವಣ್ಣ. ಅದೇನೋ ಸ್ವಾಮಿ ದೇವಸ್ಥಾನಕ್ ಹೋಗೋದೇ ನಮ್ಗ ಒಂದ್ ಆನಂದ. ಗುರುವಾರ ಬಂದ್ರೆ ನಮ್ಗ ಒಂದ್ ಆನಂದ. ಹೌದಮ್ಮ, ಇವಾಗ ನಾನ್ ಸ್ಟಾರ್ಟ್ ಮಾಡ್ಮೇಲೆ ನಾನ್ 20 ವರ್ಷದಿಂದ ಮಾಡ್ತಾ ಇದ್ದೆ. ಏನ್ ಮಂಕು ಬುದ್ಧಿ ಬಡೀತು ನೋಡಿ ಅಣ್ಣ, ಎಲ್ಲಾ ಕಳ್ಕಾಳ ಗಂಟ ರಾಯರ್ ನೆನ್ಪೇ ಬರ್ಲಿಲ್ಲ ಅಣ್ಣ ನಂಗೆ. ಅದ್ ಏನಾಯ್ತು ಅಂತಾನೆ ಗೊತ್ತಿಲ್ಲ. ನೋಡಮ್ಮ, ಅವಾಗ ಈಗ ನಮ್ಮ ತಮ್ಮನೆಂಟಿ ಕಡೆಯವರು, ನಮ್ ಕಡೆಯವರೆಲ್ಲ ಸುಮಾರು ಜನ ರಾಯರಿಗೆ ಬರ್ತಾರೆ ಇವಾಗ. ಎಲ್ಲಾ ರಥಗಳ ಪೂಜೆ ಮಾಡ್ತಾರೆ. ಪಾದ ಹಿಡಿದಿದ್ದೀರಾ ನೀವು? ರಾಯರನ್ನ ಪೂಜೆ ಮಾಡೋದ್ ಬಿಟ್ರೆ ಮತ್ತೆ ಕಷ್ಟ ನಮ್ಗೆ ಅನುಭವಿಸ್ತೀವಿ. ಇಲ್ಲಣ್ಣ, ಪರಿಮಳ ಗ್ರಂಥನು ಅಷ್ಟೇನೇನೆ. ನಮ್ಮ ಎಷ್ಟೋ ಜನಕ್ ಮನೆಗ್ ಹೋಗೋದೇ ಇಲ್ಲ. ನಮ್ ಮನೆಗೆ ನಮ್ಮ ಮನೆಯವ್ರ ತೀರಿ ಒಂದ್ 2 ತಿಂಗಳಿಗೆ ನಮ್ ಮನೆಗ್ ಬಂತು ನೋಡಿ. ಅದು ಸ್ವಾಮಿ ನಮ್ಮನ್ ಕಾಯಕ್ಕೆ ಬಂದಿದ್ರು ಅವ್ರು. ಹೇಳ್ಬೇಕಂದ್ರೆ ಅದು ನನ್ ಕನ್ಸಲ್ಲೂ ಜಗ್ಗೇಶ್ ಅವ್ರು ಬಂದ್ರು. ನನ್ಗೆ ಪರಿಮಳ ಗ್ರಂಥ ಬರಕ್ ಮುಂಚೆ ಅವರು ಜಗ್ಗೇಶ್ ಅವ್ರು ಬಂದ್ ಪಕ್ಕದಲ್ಲಿ ಕೂತು ಸಂಸ್ಕೃತದಲ್ಲಿ ಐತೆ ಅದನ್ನ ಓದು ಅಂತ ನನ್ಗೆ ಹೇಳ್ತಾ ಇದಾರೆ. ಅಣ್ಣ ನನ್ಗೆ ಓದಕ್ ಬರಲ್ಲ ಅಣ್ಣ ಅಂತ ನಾನು ಹೇಳ್ತಾ ಇದೀನಿ. ಒಬ್ರು ಮುಂದೆಗಡೆ ಬಿಳಿ ಪಂಚೆ ಹಾಕೊಂಡ್ ನಿಂತಿದ್ದಾರೆ, ರಾಯರೇ ಇರ್ಬೋದು ಅವ್ರು. ಅದು ಕನ್ಸು ಬಿದ್ದಿ ನೋಡಿ ಒಂದ್ 15 ದಿನಕ್ಕೆ ನಮ್ಮ ಮನೆ ಪರಿಮಳ ಗ್ರಂಥ ಬಂತು. ಅವಾಗೂ 48 ದಿನ ಬೆಳಗ್ಗಿನ ಜಾವ 5 ಗಂಟೆಗೆ ಪೂಜೆನೂ ಮಾಡ್ದೆ ನಾನು. ಲಾಸ್ಟ್ ದಿನ ರಾಯರು ಬಂದ್ರು ಅನ್ಕೊಂತೀನಿ ನಾನು. ನಮ್ಮ ಮಗ ಇಬ್ರು ಮಲ್ಗೆ ಇದಾರೆ. ಒಬ್ರು ನಾನು ಪೂಜೆ ಮಾಡೋ ಟೈಮ್ ಕರೆಕ್ಟ್ ಆಗಿ ಬಂದಿ ಸೌಂಡ್ ನನಗ್ ಕೇಳಿಸ್ತು ಒಳಗಡೆ. ನಡ್ಕೊಂಡ್ ಬರೋ ತರ ಬಿಳಿ ಬಟ್ಟೆ ನನಗ್ ಕಂಡಂಗ್ ಆಯ್ತು. ನನ್ ಫೋಟೋ ಪೂಜೆ ಮಾಡುವಾಗ ತಿರುಗಿ ನೋಡ್ರೆ ಹುಡುಗರು ಇಬ್ರು ಮಲ್ಗಿದ್ದಾರೆ. ನನ್ನ ರಾಯರೇ ಪೂಜೆಗೆ ಬಂದಿದ್ದಾರೆ ಲಾಸ್ಟ್ ದಿನ ಅನ್ಕೊಂಡ್ ನಾನು ಸಂತೋಷ ಪಟ್ಟೆ. ಹೂವನು ಹಂಗೇನೆ ಬೀಳ್ತು. ತುಂಬಾನೇ ಇದಾಯ್ತಣ್ಣ ಅವತ್ತು. ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು. ಇವಾಗ ನಾನು ಏನ್ ನಿಮ್ಗೆ ಆ 9 ವಾರ ವ್ರತವನ್ನು ಹೇಳ್ಕೊಟ್ಟದ್ದು ಅದನ್ನ ಕಂಟಿನ್ಯೂ ಮಾಡಿ, ಅದನ್ನ ಅನುಭವಿಸಕ್ ಹೋಗ್ಬಿಡಿ. ಈ ವ್ರತವನ್ನು ಮುಗಿಸಿದ ಮೇಲೆ ನಿಮ್ಮ ಪೂಜೆ ಮುಗಿದ್ಮೇಲೆ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೇಕು. ನನಗೆ ಒಳ್ಳೇದಾಗಿದೆ ಅಂತೇಳಿ ರಾಯರಿಗೆ ಪೂಜೆ ಮಾಡೋದು ಬಿಡಬಾರ್ದು. ರಾಯರ ಹೆಸರನ್ನು ಅದಕ್ಕೆ ನನ್ ಜೀವ ಹೋಗಿದ್ ದಿನ ಅವ್ರ ಹೆಸರು ಬಿಡ್ತೀನೋ ಏನೋ. ರಾಯರಿಗೆ ಬೇಡ್ಕತೀನಿ, ನನ್ಗೆ ನಿಮ್ ಮರೆಯೋ ಶಕ್ತಿ ಅಂತೂ ಕೊಡ್ಬೇಡಿ ರಾಯರೇ. ನಿಮ್ಮ ಯಾವ ಜನ್ಮದಲ್ಲಿ ಹುಟ್ಟಿದ್ರು ನಿಮ್ ಮಗಳಾಗ ಹುಟ್ಟೋ ಶಕ್ತಿ ನನಗ್ ಕೊಡಿ ಅಂತ ಬೇಡ್ಕತೀನಿ. ಮಕ್ಕಳಮ್ಮ, ನಾವೆಲ್ಲರೂ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಈ ಪವಾಡಗಳನ್ನ ಆಗಿದ್ದು ಮತ್ತೆ ರಿಟರ್ನ್ ನನಗೆ ಫೋನ್ ಮಾಡಿ ತಿಳಿಸ್ತೀರಲ್ವಾ, ತುಂಬಾ ಖುಷಿ. ಪೂಜೆ ಮಾಡಿ ಇನ್ನು ನೀವು ಬೇಡ್ಕೊಳ್ಳಿ ಅಣ್ಣ. ಏನೋ ನನ್ ಮಕ್ಳು ಇರೋದೇ ಎಲ್ಲಾ ಕಳ್ಕೊಂಡ್ ನನ್ ಮಕ್ಳನ್ನ ಮಡಿಕೊಂಡಿದೀನಿ. ಅವ್ರಿಗೆ ಆರೋಗ್ಯ ಕೊಡಂಗ್ ಬೇಡ್ಕೊಳ್ಳಿ. ಖಂಡಿತಮ್ಮ ತಾಯಿ, ಕೇಳುತ್ತೇನಮ್ಮ. ಶುಭವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಆಯ್ತಣ್ಣ, ಸಂತೋಷ ಅಣ್ಣ. ದೇವ್ರ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಣ್ಣ.